ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಫ್ರೈಡೇ ವ್ಲಾಗನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ ಬಂದು ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ಮಾಡಿದ್ರು ಅಮ್ಮ. ಬಿಸಿಬೇಳೆ ಬಾತು ಟಿಫನ್ ಆಯಿತು, ಟಿಫನ್ ಮಾಡಿದ್ದು. ಸೊ ಇವತ್ತು ಫ್ರೈಡೇ ಜೊತೆಗೆ ಆಷಾಢ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಏನು ಅಭ್ಯಂತು ಬಂದೇ ಕರಿತಾ ಇದ್ದಾನೆ, ಅಲ್ಲಿ ನಿಂತ್ಕೊಂಡು, ಅಲ್ಲಿ ಆ ಕಡೆ ಕಾಣ್ತಾ ಇದೆ ನೋಡಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಜೊತೆಗೆ ಆಷಾಢ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರೋದಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಮತ್ತು ಕೆಳಗಡೆ ಮನೆಯ ಮೈತ್ರಿಯವರು. ಸೊ ಅದರಿಂದ ಅವ್ರನ್ನ ಹಾಗೆ ಡ್ರಾಪ್ ಮಾಡಿ ಆಮೇಲೆ ನಿಶುನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನಿವತ್ತು ರೋಸಸ್ನ ಎತ್ತಿಕ್ಕಿದ್ದೀನಿ. ಈ ಗುಲ್ಕನ್ ಮಾಡ್ತಾರಲ್ಲ ರೋಸಸ್ಸು, ಇಲ್ಲಿದೆ ತೋರಿಸ್ತೀನಿ. ಇದನ್ನು ಎತ್ತಿಟ್ಟಿದ್ದೀನಿ ಗುಲ್ಕನ್ ಮಾಡೋದಕ್ಕೆ ಅಂತ ಹೇಳಿ. ನೋಡಿ, ಈ ರೋಸಸ್ಸು ಇದು ಆ್ಯಕ್ಚುಲಿ ರಾಕೇಶ್ ಅವ್ರು ತಂದಿದ್ದು ಪೂಜೆ ಮಾಡೋದಕ್ಕೆ ಅಂಥೇಳಿ ತಂದಿದ್ದರು. ದೇವ್ರ ಪೂಜೆಗೆ ಅಂತಲೇ ತಂದಿದ್ದು ಇದನ್ನು. ಆದರೆ ನಾನು ಸ್ಮೆಲ್ ಒಂಥರ ಚೆನ್ನಾಗಿ ಬರ್ತಾಯಿತ್ತು. ಇದು ಆವಾಗ ಮದುವೆಗಳ ಟೈಮಲ್ಲಿ ಆಚೆ ಇಟ್ಟಿರೋರು ಕುಂಕುಮ ಕೊಡೋದಕ್ಕೆಲ್ಲ, ಅವಾಗೆಲ್ಲ ಈ ಥರದ್ದೇ ಜಾಸ್ತಿ ನಾವು ಚಿಕ್ಕವರಾಗಿದ್ದಾಗ. ಇವಾಗ ಅಷ್ಟೊಂದು ನಾನೆಲ್ಲೂ ನೋಡಿಲ್ಲ ಈ ಥರದ್ದು. ಇವಾಗೆಲ್ಲ ಜಾಸ್ತಿ ರೆಡ್ ಕಲರ್ ರೋಸಸ್ಸು ಅಥವಾ ಎಲ್ಲೋ ಅಥವಾ ಸಾವಂತಿಗೆ ಹೂವುಗಳು ಜಾಸ್ತಿ ಇವಾಗ. ಸೊ ಇದು ಸ್ಮೆಲ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ ಗುಲ್ಕನ್ ಮಾಡೋಣ ಅಂತ ಹೇಳಿ. ಇದೇ ಅಲ್ವಾ ಗುಲ್ಕಂದು, ಅಮ್ಮ ಅಂದರು, ಕರೆಕ್ಟ್ ಅಮ್ಮ ಗ್ಯಾಪ್ನೆಸ್ ಇತ್ತು ಫಸ್ಟು ನನಗೆ. ಇದು ಗುಲ್ಕಂದ್ ಇದೆ ಅಲ್ವಾ ರೋಸ್ ಮಾಡೋದು ಅಂತ ಅಂದರು. ಹೌದಾ ಅಂದ್ಬಿಟ್ಟು ಸರಿ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಫುಲ್ಲು ಅದು ಮಿಕ್ಸ್ ಆಗಿತ್ತು. ಇದ್ರ ಜೊತೆಗೆ ಯೆಲ್ಲೋ ರೋಸಸ್ಸು ಮತ್ತು ರೆಡ್ ರೋಸಸ್ಸು ಎಲ್ಲ ಕೂಡ ಮಿಕ್ಸ್ ಆಗಿತ್ತು. ಸೊ ನಾನು ಇದನ್ನು ಮಾತ್ರ ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಮಾಡೋಣ ಅಂಥೇಳಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಗುಲ್ಕನ್ ರೆಸಿಪಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು ಹೇಗೆ ಬರುತ್ತೆ ಗುಲ್ಕನ್ ರೆಸಿಪಿ ಅಂತ. ಸೊ ಅಲ್ಲಿ ತನಕ ಅದು ಮಧ್ಯಾಹ್ನ ಮೇಲೆ ನಾನು ಮಾಡೋದು ಗುಲ್ಕನ್ ರೆಸಿಪಿ. ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಹುಳಿ ಸಾಂಬಾರು ಮಾಡಿಬಿಟ್ಟು ಆಮೇಲೆ ನಾನು ಇದನ್ನು ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ರೋಸಸ್ದು. ಓಕೆ, ಸೊ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾನು ಕೂಡ ಸಾಂಬಾರು ಮಾಡಿ ರೆಡಿ ಆಗ್ತಾಯಿದ್ದೀನಿ. ಸಾಂಬಾರು ಬಂದು ಹುಳಿ ಸಾರು. ನಮ್ಮ ಮನೇಲಿ ಇವತ್ತು ಕಡಲೆಕಾಳು ಬಟಾಣಿನ ನೆನೆಸಿಟ್ಟಿದ್ರು ಅಮ್ಮ ಸಾಂಬಾರಿಗೆ ಅಂಥೇಳಿ ರೆಡಿ ಮಾಡಿ ರುಬ್ಬಿಟ್ಟಿದ್ರು. ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ಆಮೇಲೆ ಬಂದಮೇಲೆ ಟೈಮ್ ಆಗಿಬಿಡುತ್ತೆ. ಸೊ ಹುಡುಗರು ಕೂಡ ಕೈ ಬಿಡಲ್ಲ ಅಂಥೇಳಿ ಸೊ ಕೂಗ್ಸೋಣ ಅಂಥೇಳಿ ಕುಕ್ಕರ್ ಮುಚ್ತಾಯಿದ್ದೀನಿ. ಹಾಗೆ ಬಿಟ್ಟು ಅವ್ರನ್ನ ದೇವಸ್ಥಾನದ ಹತ್ರ ಬಿಟ್ಟು ನಿಶುನ ಸ್ಕೂಲಿಂದ ಕರ್ಕೊಂಬರೋಣ ಅಂತ. ಸೊ ಅಭ್ಯಂತ ಇಲ್ಲೇ ನಿಂತಿದ್ದಾನೆ. ಅವನು ಕೂಡ ಸ್ನಾನ ಮಾಡಿಸ್ಬೇಕು, ಇನ್ನೂ ಸ್ನಾನ ಆಗಿಲ್ಲ ಅವನದು. ಅವನಿಗೆ ಮೈಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಶುಗೂ ಕೂಡ ತಲೆಗೆ ಮಾಡಿಸ್ಬೇಕಿತ್ತು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ. ಬೆಳಗ್ಗೆ ಆಗಿರೋದ್ರಿಂದ ಅವಳಿಗೆ ಯೂಶ್ವಲಿ ನಾನು ಮೈ ಸ್ನಾನ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ ಸ್ಕೂಲ್ಗೆ. ಇವನಿಗಾಗಲೇ ನಿದ್ದೆ ಬಂದಂಗೆ ಆಗಿದೆ, ಅದಕ್ಕೆ ಅಲ್ಲಿ ಕಬೋರ್ಡ್ ಇಟ್ಕೊಂಡು ಇಳ್ದಾಡ್ತಿದ್ದಾನೆ. ಕಣ್ಣು ಮುಚ್ಕೊಂಡು ಕಬೋರ್ಡ್ ಇಟ್ಕೊಂಡು ಮಲ್ಗೋ ಥರ ಮಾಡ್ತಾವನೆ. ಸೊ ಅನ್ನಕ್ಕಿನ್ನೂ ಇಟ್ಟಿಲ್ಲ, ಬಂದಮೇಲೆ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗಲೇ ಅನ್ನಕ್ಕಿಡೋಣ ಅಂತ ನೋಡ್ತಾಯಿದ್ದೀನಿ. 11:45 ನಾವು ಮನೆ ಬಿಟ್ಟಾಗಲೇ 11:15 ಆಗಿತ್ತು ಅನಿಸುತ್ತೆ. 11:15 11:30 ಆಗೋಗಿತ್ತು. ಸೊ ನಿಶು ಸ್ಕೂಲು ಬಿಡೋದು 11:45ಗೆ. ಸೊ ನಾನು ಟೆಂಪಲಿಂದ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 12 ಆಗೋಗಿತ್ತು. ನನ್ನ ಜ್ಯೋತಿ ಆವಾಗಲೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದಾರೆ ಆಲ್ರೆಡಿ. ನೋಡಿ, ಇದೇ ದೇವಸ್ಥಾನದ ರೋಡು. ನಾನು ಒಂದೆರಡು ಸಲ ಬಂದಿದ್ದೀನಿ ಜಾಸ್ತಿ. ಅಲ್ಲಿ ಸಲ್ಲಾಪುರದಮ್ಮನ ದೇವಸ್ಥಾನನೇ ಇದೆ ಹತ್ರದಲ್ಲಿ. ಸೊ ಕಾರಲ್ಲಿ ಆ ಕಡೆ ನಿಲ್ಲಿಸಿದ್ವಿ. ಇಲ್ಲಿ ಎಷ್ಟೊಂದು ಜನ ಗಾಡಿಗಳು ನಿಲ್ಸಿದ್ದಾರೆ ನೋಡಿ. ದೇವಸ್ಥಾನದ ಪಾರ್ಕಿಂಗು ಇಲ್ಲೇ ಅನಿಸುತ್ತೆ. ಸೊ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇವತ್ತು ಆಷಾಢ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಹೆಂಗಸರು ದೀಪ ಹಚ್ಚೋದಕ್ಕೆ ತುಂಬ ಜನ ಹಚ್ತಾಯಿದ್ರು. ಅದರಲ್ಲೂ ಆಷಾಢ ಶುಕ್ರವಾರ ಆಗಿರೋದ್ರಿಂದ. ಇಲ್ಲಿ ದೇವಸ್ಥಾನದ ಗಡ್ಗಂಬ ಕಾಣ್ತಾ ಇದೆ ನೋಡಿ, ಇದೇನೆ. ಅಂದರೆ ರೈಟ್ ಸೈಡು ಒಂದು ಕಟ್ಟೆ ಥರ ಹಿಂಗೆ ಕಟ್ಟಿದ್ದಾರೆ, ಹಿಂಗೆ ಜಪ್ತಿ ಥರ. ಅದೇನಕ್ಕೆ ಅಂದರೆ ಎಲ್ಲ ಹಚ್ಚಿರೋ ನಿಂಬೆಹಣ್ಣು ದೀಪಗಳನ್ನ ಯಾರ್ಯಾರು ಹಚ್ಚಿರ್ತಾರೆ ಅವರೆಲ್ಲ ಬಂದು ಅಲ್ಲಿಡೋದಕ್ಕೆ ಅಂತ ಹೇಳಿ. ಸೊ ಜಾಸ್ತಿ ಪ್ಲೇಟ್ಗಳಾದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಇದನ್ನು ಕಟ್ಟೆ ಥರ ಕಟ್ಟಿರೋದೇ ದೀಪನ ಹಚ್ಚಿರೋ ದೀಪಗಳಿಡೋದಕ್ಕೆ ಅಂತೇಳಿ ಅಂತೆ.
ಇದು ಎಂಟ್ರೆನ್ಸು ದೇವಸ್ಥಾನದ್ದು. ಈ ಕಡೆ ಹಿಂಗೆ ಸುತ್ತಮುತ್ತ ಗಿಡ ಮರಗಳು ಜಾಸ್ತಿ, ಇಲ್ಲೊಂದು ಸ್ವಲ್ಪ ಮನೆಗಳು ಅಷ್ಟೇನು ಕಾಣಿಸಲ್ಲ. ಇಲ್ಲಿ ಒಳಗಡೆ ನೋಡಿ ಎಷ್ಟು ರಶ್ ಇದೆ ಅಂತ ದೇವಸ್ಥಾನದಲ್ಲಿ ಇವತ್ತು. ತುಂಬಾ ರಶ್ ಇತ್ತು. ಸೊ ಅಲ್ಲಿ ದೇವಸ್ಥಾನದೊಳಗಡೆ ಸ್ತೋತ್ರಗಳು ಕೂಡ ಹಾಡ್ತಾಯಿದ್ರು. ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಜನ ಲೇಡೀಸ್ ಗ್ಯಾಂಗ್ ಇತ್ತು. ಅಲ್ಲಿ ದೇವಸ್ಥಾನದಲ್ಲಿ ದೇವಿ ಸ್ತೋತ್ರಗಳನ್ನು ಹಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಶುಕ್ರವಾರದ ಒಂದು ವೈಬ್ರೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಪಾಸಿಟಿವ್ ವೈಬ್ರೇಷನ್ ಥರ ಅನ್ನಿಸ್ತಾಯಿತ್ತು ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ. ಯಾಕಂದರೆ ಅಲ್ಲಿ ಸ್ತೋತ್ರ ಎಲ್ಲ ಹೇಳ್ತಾಯಿದ್ರು, ಜೊತೆಗೆ ಐನರ್ ಕೂಡ ಮಂತ್ರಗಳನ್ನು ಹೇಳ್ತಾಯಿದ್ರು. ಜೊತೆಗೆ ಜನಗಳು ಕೂಡ ಜಾಸ್ತಿ ಇದ್ದರು. ನಿಂಬೆಹಣ್ಣು ದೀಪಗಳಂತೂ ಇಲ್ಲಿ ಎದುರುಗಡೆ ನಿಂತ್ಕೊಂಡು ತುಂಬ ಜನ ಹಚ್ತಾ ಇರ್ತಾರೆ. ದೇವ್ರ ಎದುರುಗಡೆ ನಿಂತ್ಕೊಂಡು ಆ ಕಡೆ ಈ ಕಡೆ ಕೆಲವರು ಮಂಗಳಾರತಿ ತೊಗೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಬಟ್ ದೇವ್ರ ಎದುರುಗಡೆನೇ ಬೆಳಗ್ಬೇಕಲ್ಲ ನಿಂಬೆಹಣ್ಣಿನ ದೀಪಗಳು, ಅವರೆಲ್ಲ ಹಚ್ಚೋರು ಹಚ್ತಾಯಿದ್ರು. ಇದು ದೇವಸ್ಥಾನದ ಒಳಗಡೆ ಈ ಕಡೆ ಇನ್ನೊಂದು ಬಾಗಿಲು ಹೊರಗಡೆ ಬಂದರೆ ಆ ಕಡೆ ಇದೆ. ಇಲ್ಲಿ ಆ ಕಡೆ ಹಳ್ಳಿಕಟ್ಟೆ ಅಲ್ಲಿ ಪ್ರದಕ್ಷಿಣೆ ಹಾಕೋರೆಲ್ಲ ಹಾಕ್ತಾಯಿದ್ದಾರೆ. ಮತ್ತು ಅಲ್ಲಲ್ಲೇ ನೋಡ್ಬೋದು ಎಲ್ಲ ನಿಂಬೆಹಣ್ಣು ದೀಪಗಳು ಹಚ್ಚೋರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ. ಕೆಲವರು 2 ನಿಂಬೆಹಣ್ಣಿಂದ ಸ್ಟಾರ್ಟ್ ಮಾಡ್ತಾರೆ, 2, 4 ಈ ಥರ ನಿಂಬೆಹಣ್ಣು ದೀಪಗಳು ಏರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ ಮೈತ್ರಿಯವರು ಮತ್ತು ಅಮ್ಮ ದೀಪ ಹಚ್ತಾ ಇದ್ದಾರೆ. ಅಂದರೆ ಇವರು ಒಂದೇ ಸಲ 9 ದೀಪ ಹಚ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ತ್ರಿಶೂಲ ಆಯಿತು, ಅಮ್ಮ ಕೊಟ್ಟರು. ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಇತ್ತು, ಇದನ್ನು ಚುಚ್ಚು ಅಂತೇಳಿ ಕೊಟ್ಟಿದ್ರು. ಸೊ ಅದನ್ನು ಮಧ್ಯೆ ತೆಗೆದುಬಿಟ್ಟು ಚುಚ್ಚಿದೆ ನಿಂಬೆಹಣ್ಣು. ಸೊ ಆಲ್ರೆಡಿ ತುಂಬ ಜನ ಚುಚ್ಚಿದ್ದಾರೆ, ಮತ್ತು ಚುಚ್ಚಿ ತೆಗೆದಿರೋ ನಿಂಬೆಹಣ್ಣುಗಳು ಕೆಳಗಡೆ ಇದೆ. ಸೊ ನಾನು ಕೂಡ ಒಂದು ನಿಂಬೆಹಣ್ಣನ್ನು ತೆಗೆದುಬಿಟ್ಟು ಚುಚ್ಚಿದೆ. ಸೊ ಆಯಿತು, ದೇವಸ್ಥಾನದೆಲ್ಲ ಮುಗೀತು. ಈಗ ಮನೆಗೆ ಬಂದ್ವಿ. ಸೊ ಮನೇಲಿ ನಾನು ಹೇಳಿದ್ನಲ್ಲ ಗುಲ್ಕನ್ ಮಾಡೋದಕ್ಕೆ ಅಂತೇಳಿ ಎತ್ತಿಟ್ಟಿದ್ದೀನಿ ಅಂತ. ರೋಸಸ್ಸು, ಪನ್ನೀರ್ ರೋಸಸ್ಸು ಅಂತ ಕರೀತಾರೆ ಇದನ್ನು ಕೂಡ. ಯಾಕಂದರೆ ಪನ್ನೀರ್ ವಾಸನೆ ಬರ್ತಾ ಇರುತ್ತೆ ಈ ರೋಸಸ್ಸು. ಸೊ ಆಗಿನ ಕಾಲದಲ್ಲಿ ರೋಸ್ಗಳು ಮದುವೆಯಲ್ಲಿ ಜಾಸ್ತಿ ನೋಡಿರ್ತಿದ್ವಿ ನಾವು ಚೌಟ್ರಿಗಳಲ್ಲಿ. ಮತ್ತು ಎಲ್ಲರೂ ಮನೆಗಳಲ್ಲಿ ಹಿಂದೆಗಡೆ ಹಾಕ್ಕೊತಾಯಿದ್ರು ಈ ಥರ ರೋಸ್ಗಳು, ದಪ್ಪ ಹೂವುಗಳು ಬಿಡ್ತವೆ ಅಂತ ಹೇಳಿ ಮನೆಗಳಲ್ಲಿ ಹಾಕ್ತಾಯಿದ್ರು. ಇವಾಗೇನು ಅಷ್ಟು ಅನ್ಕಾಮನ್ ಆಗಿದೆ ಇದು, ಅಷ್ಟೊಂದೇನು ಕಾಣಿಸಲ್ಲ ಈ ಪನ್ನೀರ್ ರೋಸ್ಗಳು. ಸೊ ಇದನ್ನೆಲ್ಲ ಬಿಡಿಸಿಡ್ತಾಯಿದ್ದೀನಿ. ಅಂದರೆ ನಾನು ನೋಡಿದ್ದು ವಿಡಿಯೋದಲ್ಲಿ ಪೆಟಲ್ಸಲ್ಲೆಲ್ಲ ಹುಳಗಳು ವರ್ಮ್ಸ್ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಬಿಡಿಸಿ ಅಂತ ಹೇಳಿ. ನಮ್ಮದು ಈ ರೋಸ್ಗಳಲ್ಲೇನೋ ಅಷ್ಟೊಂದೇನು ಹುಳಗಳೇನು ಇರಲಿಲ್ಲ. ಅದಕ್ಕೆ ಬಿಡಿಸಿ ದಿಂಡನ್ನು ತೆಗೆದು ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಪೆಟಲ್ಸ್ ಎಲ್ಲ ಕಿತ್ತಿಡ್ತಾಯಿದ್ದೀನಿ ಅದರೊಳಗಡೆಗೆ. ಸೊ ರೋಸಸ್ಸು ಇದು ನಾನು ಗುಲ್ಕನ್ಗೆ ಅಂತಲೇ ಹೇಳಿ ಏನು ತರಿಸ್ಲಿಲ್ಲ. ಅದು ದೇವ್ರಿಗೆ ಇಡಬೇಕು ಅಂತ ರಾಖಿ ತಂದಿದ್ರಲ್ಲ. ಸೊ ಅದರಲ್ಲಿ ನನಗಿದು ಸ್ಮೆಲ್ ನೋಡಿ ಗುಲ್ಕನ್ ಮಾಡ್ಬೋದು ಅಂತಲೂ ಅಮ್ಮನೂ ಹೇಳಿದ್ದಕ್ಕೆ ನಾನು ಅದನ್ನು ಎತ್ತಿಡ್ತಾಯಿದ್ದೀನಿ. ಸೊ ರೋಸಸ್ಸು ಸ್ವಲ್ಪನೇ ಇದೆ ಇದರಲ್ಲಿ. ಅದೇ ಪೆಟಲ್ಸ್ ಜಾಸ್ತಿನೇ ಕಾಣ್ತಾ ಇದೆ. ಸುಮಾರು ಒಂದು ಗ್ಲಾಸ್ ಅಷ್ಟು ಆಗ್ಬೋದೇನೋ, ಒಂದು ಗ್ಲಾಸ್ ಗಾಜಿನ ಗ್ಲಾಸ್ ಅಷ್ಟು ಆಗ್ಬೋದೇನೋ. ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಅದು ಅಲ್ಲದೆ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋ ಅಂಥ ರೆಸಿಪಿ ಇದು. ನನಗೆ ಗುಲ್ಕನ್ ಅಂದರೆ ಫಸ್ಟು ಚಿಕ್ಕ ವಯಸ್ಸಲ್ಲಿ ಸಣ್ಣ ಪ್ಯಾಕೆಟ್ಗಳಲ್ಲೂ ಬರ್ತಿತ್ತು ಅನಿಸುತ್ತೆ ಗುಲ್ಕನ್ನು, ಅದನ್ನು ಕೂಡ ತಿಂತಾಯಿದ್ದೆ. ಆಮೇಲೆ ಮಲ್ಲೇಶ್ವರಮಲ್ಲಿ ಒಂದು ಕಡೆ ಗುಲ್ಕನ್ನು ಮತ್ತು ಬ್ರೆಡ್ಗೆ ಹಾಕ್ಕೊಡ್ತಾರೆ, ಬೆಣ್ಣೆ ಮತ್ತು ಗುಲ್ಕನ್ ಹಾಕ್ಕೊಡ್ತಾರೆ ಮಲ್ಲೇಶ್ವರಮಲ್ಲಿ. ಸೊ ಅಲ್ಲಿ ಹೋದಾಗ ಅಮ್ಮ ಎಲ್ಲ ಬರ್ತಾಯಿದ್ರು. ಆವಾಗ ಏನಾದರೂ ಅವ್ರದ್ದು ಪರ್ಚೇಸಿಂಗ್ ಇದ್ದಾಗ ಡ್ರೆಸ್ಗಳೆಲ್ಲ ನಾವು ಫಸ್ಟು ಮಲ್ಲೇಶ್ವರಮಲ್ಲಿ ತೊಗೋತಾಯಿದ್ವಿ. VP ಸನ್ಸ್ ಅಂತನೋ ಏನೋ ಒಂದು ಅಂಗಡಿ ಇತ್ತು ಅಲ್ಲಿ ಜಾಸ್ತಿ ಡ್ರೆಸ್ಗಳ್ನ ತೊಗೋತಾಯಿದ್ವಿ. ಆವಾಗ ಬಂದಾಗ ಅಮ್ಮ ಮತ್ತು ಅಕ್ಕ ಬಂದಾಗ, ನಾನು ಕಾಲೇಜಿಂದ ಅಲ್ಲಿ ಹೋದಾಗ ಅವಾಗ ನಾವು ಜಾಸ್ತಿ ತಿಂತಾಯಿದ್ವಿ. ಅದು ನನಗೆ ಜ್ಞಾಪನಕ್ಕಿದೆ. ಗುಲ್ಕನ್ನು ಮತ್ತು ಬ್ರೆಡ್ಡನ್ನು ಮಧ್ಯದಲ್ಲಿ ಸ್ಯಾಂಡ್ವಿಚ್ ಹಾಕಿ ಕೊಡ್ತಾಯಿದ್ರು ಅವರು. ಸೊ ಅದು ತಂಪು ಅಂತೇಳಿ ಆವಾಗ ತಿಂತಾಯಿದ್ರು ಅಂತ ಅನಿಸುತ್ತೆ. ಸೊ ಅಲ್ಲಿ ಫ್ಯಾಮಿಲಿಯಲ್ಲಿ ಯಾರಾದರೂ ಬಂದಾಗ ಅಲ್ಲಿ ಜಂಕ್ಷನ್ ಮೀಟ್ ಆಗೋದಕ್ಕೆ ಅಮ್ಮಂಗೆ, ಅಣ್ಣಂಗೆ, ನನಗೆ, ಅಕ್ಕಂಗೆ ಎಲ್ಲರಿಗೂ ಗುಲ್ಕನ್ ಸ್ಟೋರ್ಸ್ ಹತ್ರ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಅದು. ಸೊ ಇವಾಗ ನಾನು ಮನೇಲೇ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ.
ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವಿಡಿಯೋದಲ್ಲಿ ಏನು ನೋಡಿದೆ ಅಂದರೆ ನಾನು ಅದು ಗ್ರೈಂಡ್ ಮಾಡಿದ್ದಾರೆ ಮಿಕ್ಸಿನಲ್ಲಿ ಒಂದ್ಸಲಿ ಹೀಗೆ ಆನ್ ಆ್ಯಂಡ್ ಆಫ್ ಮಾಡಿ ಸಾಕು, ಅದು ಫುಲ್ಲು ನುಣ್ಣಗಾಗುತ್ತೆ ಅಂತ. ಅಂದರೆ ಅದು ಏನಾಗುತ್ತೆ ಗೊತ್ತಾ, ನಾನು ವಾಶ್ ಮಾಡ್ತಾನೆ ಅದು ಪರ್ಪಲ್ ಕಲರ್ ಆಗಿಬಿಟ್ಟಿತ್ತು ನೀರೆಲ್ಲನೂ. ಅದೇನು ಕೆಮಿಕಲ್ಸಾ ಅಥವಾ ಇದರಲ್ಲಿ ಕಲರ್ ಬಿಟ್ಕೊಂಡಿರೋದಾ ಗೊತ್ತಿಲ್ಲ ನನಗೆ. ಬಟ್ ಇದು ಕಲರ್ ಬಿಡುತ್ತೆ ಅಂತಲೂ ಹೇಳಿದ್ರು. ಯಾರೋ ಒಬ್ಬರು ಒಣಗ್ಸೋಕ್ಕೆ ಅಂತ ಹೇಳಿ ವಿಡಿಯೋದಲ್ಲಿ ಪಂಚೆ ಮೇಲೆ ಹಾಕ್ಕೊಂಡಿದ್ದಾರೆ, ಕಲರ್ ಬಿಟ್ಟಿದೆ ರೋಸಸ್ಸು ಅಂತ ಹೇಳ್ತಾಯಿದ್ರು. ಸೊ ಅದರಿಂದ ನಾನೇನು ಸ್ಟೋರ್ ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೋಸ್ಕರ ನಾನೇನು ಜಾಸ್ತಿ ಒಣಗಿಸ್ಲಿಲ್ಲ ಇದನ್ನು. ಏನೋ ನೀವೇನಾದರೂ ಸ್ಟೋರ್ ಮಾಡಬೇಕು ಗುಲ್ಕನ್ ಅಂತೇಳಿದರೆ ಅದ್ರಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು. ಫಸ್ಟು ತೊಳೆದು ಪೆಟಲ್ಸ್ ಎಲ್ಲ ಒಣಗಿಸಿ ಆಮೇಲೆ ಅದನ್ನು ಗ್ರೈಂಡ್ ಮಾಡಬೇಕಾಗತ್ತೆ. ನಾನೇನು ಸ್ಟೋರ್ ಮಾಡಲ್ಲ, ಆದ್ದರಿಂದ ಹಾಗೆ ನಾನು ಒಂದು ಸ್ವಲ್ಪ ಸುಮಾರಾಗಿ ಒಣಗಿಸಿದ್ದೆ. ಒಂದು ಸ್ವಲ್ಪ ಹೊತ್ತು ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಟಿದ್ದೆ, 20 ಮಿನಿಟ್ಸ್ ಒಣಗಿಕೊಳ್ಳಿ ಅಂತ. ಏನು ನೀರಿನಂಶ ಇಲ್ಲ ಅದರಲ್ಲಿ. ಒಟ್ಟೀಗ ಜೇನುತುಪ್ಪ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ, ಪ್ಯೂರ್ ಜೇನುತುಪ್ಪ ಅದು. ಒಂದು 2 ಸ್ಪೂನ್ಸ್ ಹಾಕಿದ್ದೀನಿ. ಈಗ ಸಕ್ಕರೆ ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಬೇಕು. ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಅಂತ ಹೇಳಿದ್ದಾರೆ. ಸೊ ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳಿದ್ದಾರೆ. ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ, ಮುಚ್ಚಳ ಇರೋ ಅಂಥದ್ದು ಅಂತ. ಈಗ ಒಂದು ಸ್ವಲ್ಪನೇ ಆಗಿರೋದ್ರಿಂದ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಗಾಜಿಂದ ಗ್ಲಾಸ್ ಅದು. ಅದಕ್ಕೆ ಹಾಕಿಡ್ತೀನಿ ಫ್ರಿಡ್ಜಲ್ಲಿ. ಸೊ ಅದನ್ನು ಟೇಸ್ಟ್ ಮಾಡಿದಾಗ ಸೇಮ್ ಗುಲ್ಕನ್ ಥರನೇ ಆಗಿತ್ತು. ನಮ್ಗೆ ಹೇಗೆ ಸ್ಟೋರ್ಸಲ್ಲೆಲ್ಲ ಸಿಗುತ್ತೋ ಅದೇ ಥರನೇ ಆಗಿತ್ತು, ಬೇಕ್ರಿಲೆಲ್ಲ ಸಿಗೋ ಥರನೇ ಚೆನ್ನಾಗಿತ್ತು. ಗುಲ್ಕನ್ ತಿನ್ನೋದ್ರಿಂದ ಅದು ತಂಪು ಅಂತ ಹೇಳ್ತಾರೆ, ಜೊತೆಗೆ ಅದು ಒಳ್ಳೆಯದು ಅಂತಲೂ. ಸೊ ನನಗೆ ಆ್ಯಸ್ ಯೂಶ್ವಲ್ ಸ್ವೀಟ್ಸಲ್ಲಿ ಒಂದು ಸ್ವಲ್ಪ ಇಷ್ಟನೇ ಸ್ವೀಟ್ಸು ಕೂಡ. ಅದರಿಂದ ಇದನ್ನು ಟ್ರೈ ಮಾಡಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಅದಕ್ಕೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ಅಥವಾ ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ, ಅಪ್ಲೋಡ್ಗಳೇನೇ ಮಾಡಿದ್ರು. ಸೊ ಅದರಿಂದ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ರೆಡಿ ಆಗಿದೆ. ಇವಾಗ ಟೈಮು ಸುಮಾರು ಇವಾಗ ಆಲ್ರೆಡಿ ಊಟ ಟೈಮ್ ಆಗಿದೆ, 1 ಗಂಟೆ 1:15 ಆಗೋಗಿದೆ. ಈಗ ನಿಶು ಕೂಡ ಸ್ಕೂಲಿಂದ ಬಂದಿದ್ದಾಳೆ. ಸೊ ಇದನ್ನು ಹಾಗೆ ಎತ್ತಿಕ್ಕಿದ್ದೆ, ಅದಕ್ಕೆ ಇವಾಗ ತೊಗೊಂಡೆ. ಅವಳಿಗೆ ಅನ್ನ ಕಲಿಸ್ಕೊಟ್ಟಿದ್ದೀನಿ, ಅವ್ರ ಅಜ್ಜಿ ತಿನ್ನಿಸ್ತಾ ಇದ್ದಾರೆ. ನಾನು ಇಲ್ಲಿ ಒಂದು ಸ್ವಲ್ಪ ಗುಲ್ಕನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಡಿ ಎತ್ತಿಟ್ಬಿಟ್ರೆ ಆಮೇಲೆ ಹಂಗೆ ಸ್ವಲ್ಪ ಸ್ಟೋರ್ ಮಾಡ್ಬೋದು. ಹಾಗೆ ಹೀಗೆ ಒಂದೊಂದು ಸ್ಪೂನ್ ತಿನ್ಬೋದು ಅಂತ ಹೇಳಿ, ಚೆನ್ನಾಗಾದರೆ ಸ್ವಲ್ಪ ಜಾಸ್ತಿನೇ ರೋಸಸ್ ಹಾಕಿ ಮಾಡೋಣ ಅಂತ. ಇದು ಟ್ರಯಲ್ ಅಲ್ವಾ ಅಂತ. ಸೊ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರಿದೆ, ಸೊ ಒರೆಸಿಟ್ಬಿಡ್ತೀನಿ. ಸೊ ಏನು ನೀರಿನ ಅಂಶ ಇರಬಾರ್ದು ಅಂತ ಹೇಳಿದ್ದಾರೆ ಅವರು ಗುಲ್ಕನ್ ಮಾಡಬೇಕಾದ್ರೆ ಅಂತ. ಸೊ ಅದರಿಂದ ನೀರಿನ ಅಂಶ ಏನೂ ಇರೋದು ಬೇಡ ಅಂತ. ಇದೇ ಗುಲ್ಕನ್ ಅಂತಲೇ ಅಲ್ಲ, ಇವಾಗ ಒಂದು ಉಪ್ಪಿನಕಾಯಿ ಮಾಡಬೇಕಾದ್ರೂ ಅಷ್ಟೇ, ಏನು ಮಾಡಬೇಕಾದ್ರೂ ಅಷ್ಟೇ, ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅಂತ. ಸೊ ಇದನ್ನು ಬಿಸಿಲಲ್ಲಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅದು ಚೆನ್ನಾಗಾಗುತ್ತೆ ಅಂತ ಅಂತ ನೋಡಿದ್ದೀನಿ ನಾನು. ಸೊ ನಾನೇನು ಬಿಸಿಲಲ್ಲಿ ಇಡೋದಕ್ಕೆ ಹೋಗೋದಿಲ್ಲ, ಹಾಗೆ ತಿಂದ್ರೇ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ ಗುಲ್ಕನ್ನು. ಸೊ ಬ್ರೆಡ್ಡಲ್ಲಿ ಹಾಕ್ಕೊಂಡು ತಿನ್ನೋಣ ಅಂತ ಸ್ಟೋರ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಒಂದೊಂದು ಸ್ಲೈಸ್ ಬ್ರೆಡ್ಡಿಗೆ ಹಾಕ್ಕೊಳ್ಳೋಷ್ಟು ಆಗಿದೆ, ಸಾಕು ಅಂತ ಅನಿಸುತ್ತೆ. ಅದನ್ನು ಸ್ಟೋರ್ ಮಾಡ್ತೀನಿ. ಸೊ ಇವಾಗೆಲ್ಲ ಸ್ವಲ್ಪ ಸಕ್ಕರೆ ಥರ ಸಿಗ್ತಾಯಿದೆ, ಅದೊಂದು ಸ್ವಲ್ಪ ಹಾಗೆ ಕರಗಬೇಕು ಅಂತ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿ ಇಡ್ತೀನಿ. ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಕಲರ್ ಲಿಪ್ಸ್ಟಿಕ್ಕು ಮತ್ತು ನೇಲ್ ಪಾಲಿಶು ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಕಲರ್ ತುಂಬ ಚೆನ್ನಾಗಿದೆ, ಒಂಥರ ಮೆರೂನ್ ಥರ, ಡಾರ್ಕ್ ಬೀಟ್ರೋಟ್ ಥರ ಕಲರು. ನೋಡಿ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಂಗೆ ತುಂಬ ಇಷ್ಟ ಆಗುತ್ತೆ ಈ ಕಲರು. ಧನ್ಯವಾದಗಳು.